ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಇವತ್ತು ಭುವರನಾಥ ಸ್ವಾಮಿ ಟೆಂಪಲ್ಗೆ ಹೊರಟಿದ್ದೀವಿ. ಇದು ನಮ್ಮ ಮನೆಯಿಂದ 40 ಕಿಲೋಮೀಟರ್ಸ್ ಆಗುತ್ತೆ. KRS ರೂಟಲ್ಲಿ ಹೋಗ್ಬೇಕಾಗತ್ತೆ. ಸೊ ಭುವರನಾಥ ಸ್ವಾಮಿ ಟೆಂಪಲ್ದು ವಿಶೇಷತೆ ಏನಂತ, ಯಾರ್ಯಾರು ಭೂಮಿ ತಗೋಬೇಕು ಅಂತ ಅಂದ್ಕೊಂಡಿರ್ತಾರೆ ಅಥವಾ ಯಾರ್ಯಾರು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿರ್ತಾರೆ, ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋದರೆ ಬೇಗ ನೆರವೇರುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಅದೇ ವಿಶೇಷತೆ. ಸೊ ನೀವು ಭೂಮಿ ತಗೋಬೇಕು ಅಂತಂದರೆ ಇಲ್ಲೇ ಮಣ್ಣು ಸಿಗುತ್ತೆ. ಒಂದು ಕವರ್ಗೆ ಮಣ್ಣು ಹಾಕ್ಕೊಂಡು ಸೊ ಟಿಕೆಟ್ ಕೌಂಟರ್ ಇರುತ್ತೆ. ಸೊ ಟಿಕೆಟ್ ಕೌಂಟ್ರಲ್ಲಿ ಒಂದು 200 ರುಪೀಸ್ ಆಗುತ್ತೆ. ಟಿಕೆಟ್ ಕೌಂಟ್ರಲ್ಲಿ ತೊಗೊಂಡು ಟಿಕೆಟ್ನ. ಸೊ ಇದೇ ಟಿಕೆಟ್ ಕೌಂಟರು. ಸೊ ಅಲ್ಲೇ ಮುಂದೆ ಇದೆಯಲ್ಲ, ಸೊ ಅಲ್ಲಿ ಮುಂದೆನೇ ಆ ಮಣ್ಣನ್ನು ಇಟ್ಟು ಪೂಜೆ ಮಾಡಿ ನಿಮಗೆ ಕೊಡ್ತಾರೆ. ಸೊ ಅದನ್ನು ನೀವು ಏನು ಮಾಡಬೇಕು ಅಂತ ಅಂದರೆ, ಆ ಮಣ್ಣನ್ನು ತೊಗೊಂಡೋಗಿ ಮನೆಯಲ್ಲಿ ಸೊ ಒಂದು ಬಿಳಿ ಬಟ್ಟೆಗೆ ಅರಿಶಿನ ಮಾಡಿ, ಆ ಅರಿಶಿನದ ಬಟ್ಟೆ ಒಳಗಡೆ ಮಣ್ಣನ್ನು ಹಾಕಿ ಕಟ್ಟಿ ದಿನ ದೇವ್ರ ಮುಂದೆ ಇಟ್ಟು ನಿಮ್ಮ ಏನು ಅಂದ್ಕೊಂಡಿರ್ತೀರ ಅದನ್ನು ಕೇಳಿಕೊಂಡು ದಿನ ಪೂಜೆ ಮಾಡಬೇಕು. ಸೊ ಅದನ್ನು ನೆರವೇರಿದ ಮೇಲೆ ಏನು ಮಾಡಬೇಕಂದ್ರೆ ಮತ್ತೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದು ಕೊನೆ ಸಲ ಪೂಜೆ ಮಾಡಿ ಆ ಮಣ್ಣನ್ನು ತುಳಸಿ ಕಟ್ಟೆಗೆ ಹಾಕಬೇಕು. ನೋಡಿ, ಇದೇ ಆ ದೇವರು. ಸೊ ಭೂವರಹ ಸ್ವಾಮಿ. ಸೊ ಅದು 18 ಫೀಟ್ ಇರುತ್ತೆ. ಸೊ ಅದ್ರ ಬಲಭಾಗದಲ್ಲಿ ಭೂದೇವಿಯವರು ಕೂತಿರ್ತಾರೆ. ನಾವು ಎಲ್ಲ ಪೂಜೆ ಮಾಡಿಸ್ಕೊಂಡು ಪ್ರಸಾದ ತಿನ್ನೋಣ ಅಂತ ಹೊರಟ್ವಿ. ಅದು ಎನಿ ಟೈಮ್ ಪ್ರಸಾದ ಇರುತ್ತೆ. ಸೊ ಅಲ್ಲೇ ಪ್ರಸಾದ ಕೊಡ್ತಾರೆ. ಇದೇ ಪ್ರಸಾದದ ಹಾಲು. ಸೊ ಬಾತು ಮತ್ತು ಮೊಸರನ್ನ ಕೊಟ್ಟಿದ್ರು. ಸೊ ನಾವು ತಿನ್ಕೊಂಡು ಹೊರಟ್ವಿ. ನಾವು ಅದ್ರ ನೆಕ್ಸ್ಟ್ ಡೇ ಹೊರಟ್ವಿ KRS ನೋಡ್ಕೊಂಬರೋಣ ಅಂತ. ನನ್ನ ತಂಗಿ ಮತ್ತು ಅವ್ರ ರಿಲೇಷನ್ಸ್ ಎಲ್ಲ ಬಂದಿದ್ರು. ರಜಾ ಇದ್ದಿದ್ದರಿಂದ ಸರಿ ಅಂತ ಒಂದು 5:30 ಹಂಗಾಗಿತ್ತು ಅನಿಸುತ್ತೆ. ಹೊರಟ್ವಿ. ಲೇಟ್ ಆಗಿತ್ತು, ಮಕ್ಕಳು ಬೇರೆ ಇದ್ದರು. ಸೊ ಬೇಗ ಬರೋಣ ಅಂತ ಹೊರಟ್ವಿ. ಹೋದ ತಕ್ಷಣವೇ ಚಿಕ್ಕ ಮಕ್ಕಳಿದ್ರಲ್ಲ, ಸರಿ ಹೋಗೋಣ, ನಾವು ಜಾರಕುಪ್ಪೆ ಆಡಬೇಕು, ಸ್ಲೈಡಿಂಗು ಅದು ಇದು ಅಂತ ಅಂದ್ಕೊಂಡು ನೋಡಿ ಓಡೋಗ್ತಾ ಇದ್ದಾರೆ. ನೋಡಿದ ತಕ್ಷಣ ನಾನು ನನ್ನ ಚಿಕ್ಕ ಮಗಳನ್ನ ನನ್ನ ತಂಗಿ ಕೈಲಿ ಕೊಟ್ಬಿಟ್ಟು ಅವರಿಬ್ಬರನ್ನ ಆಟ ಆಡ್ಸೋಣ ಅಂತ ಹೊರಟೆ. ಅಲ್ಲಿ ನೋಡಿ ಎಷ್ಟು ಜೋರಾಗಿ ಓಡೋಗ್ತಾ ಇದ್ದಾಳೆ ನಮ್ಮ ವಿಸ್ಮಯ. ಅಲ್ಲಿ ನೋಡಿ ನಮ್ಮ ಚೋಟು ಎಷ್ಟು ಧೈರ್ಯವಾಗಿ ಕೂತಿದ್ದಾನೆ. ಸ್ವಲ್ಪನೂ ಹೆದರ್ಕೊಳ್ದೇನೆ ಫುಲ್ ನಗ್ತಾ ಇದ್ದಾರೆ. ಫುಲ್ಲು ಫಾಸ್ಟ್ ಆಗೋಯ್ತು. ಅವನಿಗೆ ತಲೆ ಸುತ್ತಾ ಇದೆ ಅನಿಸುತ್ತೆ. ಸೊ ಆಗಲ್ಲ ಅಂತ ಇಟ್ಕೊಂಡು ಭಯ ಪಡ್ಕೊತಾ ಇದ್ದೇನೆ. ಆಮೇಲೆ ಸ್ವಲ್ಪ ಸ್ಟಾಪ್ ಮಾಡಿ ಅವನ್ನ ಎತ್ಕೊಂಡು ಫುಲ್ ತಲೆ ಅಂತ ಸುತ್ತಾ ಆಯಿತು. ನಾವಂತೂ ಎಲ್ಲ ಮುಗಿಸ್ಕೊಂಡು, ನಮ್ಮ ಮಕ್ಕಳಂತೂ ಬರೋದೇ ಇಲ್ಲ, ಅಲ್ಲೇ ಆಟ ಆಡ್ತೀನಿ ಅಂತಿದ್ರು. ಲೇಟ್ ಆಗುತ್ತೆ ಅಂತ ಕರ್ಕೊಂಡು ಜಸ್ಟು ಹಾಗೆ ನೋಡ್ಕೊಂಡು ಹೋಗೋಣ ಅಂತ. ಈ ಒಂದು ತುಂಬ ಚೆನ್ನಾಗಿತ್ತು. ಸಂಜೆ ಆಗಿರೋದ್ರಿಂದ ಆಲ್ರೆಡಿ ಸೂರ್ಯ ಮುಳುಗ್ತಾ ಇದ್ರು. ನನ್ನ ಮಗಳಂತೂ ಅಳ್ತಾ ಇದ್ದಾಳೆ, ನಾನು ಇನ್ನೂ ಆಟ ಆಡಬೇಕು, ನಾನು ಬರಲ್ಲ ಅಂತ. ಪೂಸಿ ಹೊಡ್ಕೊಂಡು ಕರ್ಕೊಂಡು ಹೋಗಿದ್ದಾಯಿತು. ಹಾಗೆ ನಾವು ಸ್ವಲ್ಪ ಸೆಲ್ಫಿ ಎಲ್ಲ ತಗೊಂಡು ಎಷ್ಟು ಫೋರ್ಸಾಗಿ ಬರ್ತಾಯಿತ್ತು ಅಂತ ಅಂದರೆ, ಅಲ್ಲಿ ಬೀಳ್ತಾ ಇದ್ರೆ ನಾವು ಅಲ್ಲಿ ಫೋರ್ಸಾಗಿ ಸಣ್ಣ ಸಣ್ಣ ಹನಿಯರೆಲ್ಲ ಬೀಳ್ತಾಯಿತ್ತು. ನಾವು ಎಲ್ಲ ನೋಡಿಕೊಂಡು ಹೊರಡೋಷ್ಟರಲ್ಲಿ ಆಲ್ರೆಡಿ ಲೈಟೆಲ್ಲ ಆನ್ ಆಯಿತು.
ನಾವು ಆಲ್ರೆಡಿ ಇನ್ನೊಂದು 10 ನಿಮಿಷ ಹೊರಟಷ್ಟರಲ್ಲಿ ಆಲ್ರೆಡಿ ಫುಲ್ ಕತ್ಲೆ ಆಗೋಗಿತ್ತು. ಮತ್ತು ಮಕ್ಕಳೆಲ್ಲ ಇದ್ವಲ್ಲ ಟೈಮ್ ಆಗುತ್ತೆ ಅಂತ